ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ನಾನಿವತ್ತು ಒಂದು ಒಳ್ಳೆಯ ಅಡುಗೆ ಎಣ್ಣೆ ಬಗ್ಗೆ ಹೇಳ್ತಾ ಇದ್ದೇನೆ. ನೀವೆಲ್ಲರೂ ಗೊಂದಲದಲ್ಲಿದ್ದೀರಾ, ಯಾವ ಎಣ್ಣೆಯನ್ನು ನಾವು ಬಳಸಬೇಕು ಅಂಥೇಳಿ. DXN ರೈಸ್ ಬ್ರ್ಯಾನ್ ಆಯಿಲ್ ಈಸ್ ನಂಬರ್ ಒನ್ ಆಯಿಲು. ಯಾಕೆ ಅಂತೇಳಿದ್ರೆ 15,000 PPM ಆಫ್ ಒರಿಜಿನಲ್ ಇದೆ ಇದರಲ್ಲಿ. ಇದರ ಮೇಲೇ ಹಾಕಿಬಿಟ್ಟಿದ್ದೇವೆ ನಾವು. ಸೊ ಹಾಗಾಗಿ ಟ್ರಾನ್ಸ್ಫ್ಯಾಟ್ ಫ್ರೀ ಇದೆ ಇದು, ಫಿಸಿಕಲಿ ರಿಫೈನ್ಡ್. ಈ ಆಯಿಲನ್ನು ನೀವು ಒಮ್ಮೆ ಬಳಸಿದರೆ ನಿಮಗೆ ಎಷ್ಟೆಲ್ಲ ಆರೋಗ್ಯದ ಪ್ರಯೋಜನಗಳು ಅಂತ ಹೇಳಿದರೆ, ಇಟ್ ಇಸ್ ಎ ಸ್ಮಾರ್ಟ್ ಚಾಯ್ಸ್ ಫಾರ್ ಯುವರ್ ಕಿಚನ್ ಅಂತ ಹೇಳ್ತೇನೆ ನಾನು. ಇದರ ಜೊತೆಗೆ ಏನು ಅಂತೇಳಿದರೆ, ಸ್ಟಮಕಲ್ಲಿ ಲೈಟಾಗಿರುತ್ತೆ, ಫುಲ್ ನ್ಯೂಟ್ರಿಷನ್ ಇದೆ, ಲೋಡೆಡ್ ವಿತ್ ವಿಟಮಿನ್ ಇ. ಇದು ಲೋ ಕೊಲೆಸ್ಟ್ರಾಲು, ನಿಮಗೆ ಹಾರ್ಟಿಗಿರ್ಬೋದು, ಕಿಡ್ನಿಗಿರ್ಬೋದು, ಲಿವರಿಗಿರ್ಬೋದು. ಅದ್ರ ಜೊತೆಗೆ ನಿಮಗೆ ಹೇರು ಮತ್ತು ಸ್ಕಿನ್ನರಿಗೂ ಕೂಡ ಇದು ಏನು ಅಂತ ಹೇಳಿದರೆ ಒಳ್ಳೆಯ ಒಂದು ಸಪೋರ್ಟ್ ಮಾಡ್ತದೆ. ನೀವು ಇದನ್ನು ಬಳಸಿದಾಗ ದೇರ್ ಇಸ್ ಎ ಲಾಟ್ ಆಫ್ ಚೇಂಜ್ ಇನ್ ಯುವರ್ ಹೆಲ್ತ್. ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಸನ್ನು ಕೂಡ ಇದು ಕರೆಕ್ಟ್ ಮಾಡ್ತದೆ. ನಿಮ್ಮ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಹಾಗಾಗಿ ನೀವು ಯುವರ್ ಹಾರ್ಟ್ ಡಿಸರ್ವ್ಸ್ ದಿಸ್ ಆಯಿಲ್ ಅಂತ ಹೇಳ್ಬೋದು. ಒಂದು ಡೆಮೋ ಮೂಲಕ ನಾನಿವತ್ತು ನಿಮಗೆ ಇದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತೇಳಿದ್ರೆ, ನೋಡಿ, ನನ್ನ ಬಲಗೈಯಲ್ಲಿರೋದು DXN ರೈಸ್ ಬ್ರ್ಯಾನ್ ಆಯಿಲು, ಮತ್ತು ನನ್ನ ಲೆಫ್ಟ್ ಹ್ಯಾಂಡಲ್ಲಿ ಇರುವುದು ಬೇರೆ ಆಯಿಲ್. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟಾಗ ನೋಡಿ ಈ ಆಯಿಲ್ ಯಾವ ಥರ ಗಟ್ಟಿಯಾಗಿದೆ. ನಾನೊಂದು 78 ಅವರ್ಸ್ ಇಟ್ಟಿದ್ದೇನೆ ಇದನ್ನು. ಇದು ಯಾವ ಥರ ಗಟ್ಟಿಯಾಗಿದೆ. ರೈಸ್ ಬ್ರ್ಯಾನ್ ಆಯಿಲ್ ಹಾಗೇ ಇದೆ ನೋಡಿ. ಯಾವ ಎಣ್ಣೆ ಈ ಥರ ಗಟ್ಟಿ ಆಗ್ತದಲ್ಲ, ಇದೆಲ್ಲ ಅಡುಗೆಗೆ ಒಳ್ಳೆಯದಲ್ಲ. ಇದರಲ್ಲಿ ನೀವು ಫ್ರೈ ಮಾಡಿ ತಿಂದರೆ ಈ ಆಯಿಲನ್ನು ಇದು ಒಳಗಡೆ ಹೋಗಿನೂ ಕೂಡ ಇದೇ ರೀತಿ ನಿಮ್ಮ ರಕ್ತನಾಳಗಳಲ್ಲಿ ಗಟ್ಟಿ ಆಗ್ತದೆ. ಅದರಿಂದ ನಿಮ್ಮ ಹಾರ್ಟಿಗೆ ತೊಂದರೆ. ಸೊ ಹಾಗಾಗಿ ನೋಡಿ, ಇದು ಎಷ್ಟೊತ್ತಿಟ್ರೂ ಕೂಡ ಹಾಗೇ ಇದೆ ನೋಡಿ. ನನ್ನ ಬಲಗೈಯಲ್ಲಿ ಇರುವಂಥದ್ದು, ರೈಟ್ ಹ್ಯಾಂಡಲ್ಲಿ ಇರೋದು DXN ರೈಸ್ ಬ್ರ್ಯಾನ್ ಆಯಿಲ್. ಇದು ನೋಡಿ ಎಷ್ಟು ವೈಟಿಶ್ ಆಗಿ ಇದು ಯಾವ ಥರ ಆಗಿದೆ ಅಂಥೇಳಿ. ಸೊ ಹಾಗಾಗಿ ಇದನ್ನು ಪ್ರತಿಯೊಬ್ಬರೂ ಕೂಡ ಇದ್ರ ಬಗ್ಗೆ ತಿಳ್ಕೊಂಡು DXN ರೈಸ್ ಬ್ರ್ಯಾನ್ ಆಯಿಲನ್ನು ನೀವು ಉಪಯೋಗಿಸಿ ನಿಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡಿ. ಅದರ ಜೊತೆಗೆ ನಿಮ್ಮ ಸುತ್ತಮುತ್ತಲಿದ್ದವ್ರಿಗೂ ಕೂಡ ಈ ಅಕ್ಕಿ ಹೊಟ್ಟಿನ ಎಣ್ಣೆಯನ್ನೇ, ರೈಸ್ ಬ್ರ್ಯಾನ್ ಆಯಿಲ್ನೇ ಬಳಸಲಿಕ್ಕೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.